ರಾಜ್ಯದ ಗೃಹಲಕ್ಷ್ಮಿಯರೇ ಗಮನಿಸಲೇಬೇಕಾದಂತಹ ಒಂದು ಸ್ಟೋರಿ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಬದಲಾವಣೆಯಾಗ್ತಾ ಇದೆ. ಈ ಪ್ರಕ್ರಿಯೆ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬರೋದು ಸತ್ಯ. ಪ್ರತಿ ಫಲಾನುಭವಿಗಳು ಕೂಡ ಈ ಒಂದು ಪ್ರಕ್ರಿಯೆಯನ್ನ ಮಾಡಲೇಬೇಕು. ರಾಜ್ಯದ ಗೃಹಲಕ್ಷ್ಮಿಯರೇ ಗಮನಿಸಿ ಗಮನಿಸಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಭಾರಿ ಬದಲಾವಣೆಯನ್ನ ತರ್ತಾ ಇರುವಂತದ್ದು ಸರ್ಕಾರ. ಈ ಪ್ರಕ್ರಿಯೆ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ, ಗೃಹಲಕ್ಷ್ಮಿ ಹಣ. ಪ್ರತಿ ಫಲಾನುಭವಿಗೂ ಕೂಡ ಹೊಸ ಅರ್ಜಿ ಕಡ್ಡಾಯವನ್ನ ಮಾಡಲಾಗಿರುವಂಥದ್ದು. ಹೊಸ ಅರ್ಜಿಗೆ ಯಾವೆಲ್ಲ ದಾಖಲೆ ಕೊಡಬೇಕು ಗೊತ್ತಾ? ಒಂದಷ್ಟು ದಾಖಲೆಗಳು ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಏನೆಲ್ಲ ಕಡ್ಡಾಯ ಮಾಡಿದೆ ಈಗ ಸರ್ಕಾರ. ಇನ್ನು ಮತ್ತೊಂದು ಕಡೆ ಗೃಹಲಕ್ಷ್ಮಿ ಪರಿಷ್ಕರಣೆ ಕುರಿತು ಬಿಗ್ ಅಪ್ಡೇಟ್ ಇರುವಂಥದ್ದು ಅಶ್ವವೇಗ ನ್ಯೂಸ್ನಲ್ಲಿ. ಗೃಹಲಕ್ಷ್ಮಿ ಫಲಾನುಭವಿಗಳು ಈ ಸ್ಟೋರಿನ ನೋಡಲೇಬೇಕಾದಂಥದ್ದು. ಇನ್ನು ರಾಜ್ಯದ ಗೃಹಲಕ್ಷ್ಮಿಯರು ಗಮನಿಸಲೇಬೇಕಾದಂತಹ ಸ್ಟೋರಿ ಇದಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸರ್ಕಾರದಿಂದ ಭಾರಿ ಬದಲಾವಣೆ ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ಪ್ರಕ್ರಿಯೆಯನ್ನ ಮಾಡಿದ್ರೆ ಮಾತ್ರ, ಪಾಲನೆ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ಇನ್ನು ಸರ್ಕಾರದಿಂದ ಈ ಒಂದು ಬದಲಾವಣೆಯನ್ನ ಮಾಡ್ತಾ ಇರುವಂಥದ್ದು ಕಾರ್ತಿಕ್ ಈಗ ಗಮನಿಸ್ತಾ ಇರ್ಬೋದು. ಯಾಕಂತಂದ್ರೆ ಒಂದಷ್ಟು ಜನ ಇರುತ್ತೆ, ಅಂದ್ರೆ ಅವರು ಇಲ್ಲ ಅಂತಂದ್ರೂ ಕೂಡ ಹಣವನ್ನ ಪಡಿತಾ ಇರುವಂಥದ್ದು, ಅವರು ತೀರ್ಕೊಂಡಿದ್ರು ಕೂಡ ಹಣವನ್ನ ಪಡಿತಾ ಇದ್ದಾರೆ. ಇಲ್ಲದೆ ಇರೋರು ಕೂಡ ಹಣ ಪಡಿತಾ ಇದ್ದಾರೆ ಆರೋಪ ಇದೆ ಒಂದ್ ಕಡೆ. ಆದ್ರೆ ಒಂದ್ ಕಡೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಒಂದ್ ಕಡೆ ಇದೆ. ಯಾಕಂದ್ರೆ ನಾನು ಹೊರಗಡೆ ಹೋದಾಗ್ಲೆಲ್ಲ ಕೇಳಿದ್ದೇನೆ, ಹೆಣ್ಮಕ್ಳು ಹಣ ಬರ್ತಾ ಇಲ್ಲ ಸರ್, ಸುಮ್ನೆ ಆ ಯೋಜನೆಯನ್ನು ಘೋಷಣೆ ಮಾಡಿದಾರೆ ಹೊರತು ಇದುವರೆಗೂ ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ, ಸುಮಾರು ಒಂದು ಎಷ್ಟೋ ತಿಂಗಳಿಂದ ಹಣ ಬಂದಿಲ್ಲ ಅಂತ ಸರ್ಕಾರದ ವಿರುದ್ಧ ಈಗಾಗಲೇ ಜನರು ಕೂಡ ಆಕ್ರೋಶ ಹೊರಗೆ ಆಗ್ತಾ ಇದ್ರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ಈಗ ಶುರುವಾಗಿದೆ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಅಕ್ರಮಗಳನ್ನ ತಡೆಯೋದಕ್ಕೆ ಈಗ ಮರುಪರಿಶೀಲನೆ ಮಾಡ್ತಾ ಇರುವಂಥದ್ದು ಸರ್ಕಾರದ ವತಿಯಿಂದ. ಈಗ ಮನೆ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ ಅಧಿಕಾರಿಗಳು. ಪ್ರತಿ ಫಲಾನುಭವಿಗಳಿಗೂ ಕೂಡ ಹೊಸ ಅರ್ಜಿಯನ್ನ ಕಡ್ಡಾಯ ಮಾಡಲಾಗಿರುವಂಥದ್ದು. ಬಯೋಮೆಟ್ರಿಕ್ ಮತ್ತು ಮುಖಚಹರೆಯ ದೃಢೀಕರಣವನ್ನ ಮಾಡಿಕೊಳ್ಳಲಾಗುತ್ತೆ. ಈ ವೇಳೆ ಅಧಿಕಾರಿಗಳು ಮಾಡ್ತಾರೆ. ಅಧಿಕಾರಿಗಳಿಂದ ಫೇಸ್ ಅಥೆಂಟಿಕೇಶನ್ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇದಕ್ಕೆ ಮೊಬೈಲ್ ಆ್ಯಪ್ ಮತ್ತೆ ವೆಬ್ ಪೋರ್ಟಲ್ ಅಭಿವೃದ್ಧಿಯಾಗುವಂಥದ್ದು. ಅರ್ಹ ಫಲಾನುಭವಿಗಳು ಪತ್ತೆ ಹಚ್ಚುವುದಕ್ಕೆ ರೀವೆರಿಫಿಕೇಶನ್ ಅನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅರ್ಹ ಅಲ್ಲದವರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇತ್ತು. ಇದರಿಂದ ಯೋಜನೆಯಲ್ಲಿ 100 ಕೋಟಿ ಕೂಡ ವ್ಯತ್ಯಾಸ ಕಂಡು ಬಂದಿರುವಂಥದ್ದು ಸರ್ಕಾರದಲ್ಲಿ. ಇನ್ನು ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಹೊಸದಾಗಿ ಏನು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸುವುದು ಕಡ್ಡಾಯ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಶೀಘ್ರದಲ್ಲಿಯೇ ಹೊಸ ಅರ್ಹತಾ ಮಾನದಂಡ ಹೊರಬೀಳಲಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಲೇಬೇಕು. ಈಗ ಅರ್ಜಿಯಲ್ಲಿರುವಂತಹ ಪ್ರಶ್ನೆಗಳಿಗೆ ಫಲಾನುಭವಿಗಳು ಉತ್ತರವನ್ನ ನೀಡಲೇಬೇಕು. ಅರ್ಜಿಯಲ್ಲಿ ನೀಡಿದಂತಹ ದಾಖಲೆ ವಿವರಗಳನ್ನ ಸಲ್ಲಿಕೆ ಮಾಡಬೇಕು. ಅರ್ಜಿಯಲ್ಲಿ ಏನೆಲ್ಲ ವಿವರವನ್ನ ನೀಡಿರ್ತಾರಲ್ಲ ಅದನ್ನೆಲ್ಲ ದಾಖಲೆಯ ರೂಪದಲ್ಲಿ ಸಲ್ಲಿಕೆ ಮಾಡಬೇಕು. ಅಧಿಕಾರಿಗಳು ಮನೆಯ ಬಳಿ ಬಂದಾಗ ಪರಿಶೀಲನೆಯನ್ನ ಮಾಡೋದಕ್ಕೆ ಬರ್ತಾರಲ್ಲ ಆ ವೇಳೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ಈಗ ಮರುಪರಿಶೀಲನೆಗೆ ಮುಂದಾಗಿರುವಂಥದ್ದು ಸರ್ಕಾರದಿಂದ. ಮನೆ ಮನೆಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಅಧಿಕಾರಿಗಳು. ಇನ್ನ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಗಮನಿಸ್ತಾ ಹೋಗೋದಾದ್ರೆ, ಮನೆ ಯಜಮಾನಿ ಯಾರು ಅಂತ ಕೇಳ್ತಾರೆ. ಜೊತೆಗೆ ಎರಡನೇ ಪ್ರಶ್ನೆ ಅಂತಂದ್ರೆ ಮನೆಯ ಯಜಮಾನಿ ಬ್ಯಾಂಕ್ ಖಾತೆಯ ವಿವರವನ್ನ ಕೂಡ ಪಡಿಕೊಳ್ತಾರೆ. ಇನ್ನ ಮೂರನೇ ಪ್ರಶ್ನೆ ಅಂತಂದ್ರೆ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಗೃಹಲಕ್ಷ್ಮಿಗೆ ಬರ್ತಾ ಇತ್ತಾ. ಇನ್ನ ನಾಲ್ಕನೇ ಪ್ರಶ್ನೆ ಯಾವ ಜಾತಿಗೆ ನೀವು ಸೇರಿದ್ದೀರಿ ಅನ್ನೋದು ಕೂಡ ಇದೆ. ಇನ್ನ ಪ್ರಶ್ನೆ 5 ಮನೆಯ ಯಜಮಾನಿ ಪತಿಯ ಹೆಸರು ಜೊತೆಗೆ ಆಧಾರ್ ಸಂಖ್ಯೆಯನ್ನ ಕೂಡ ಪಡೆಯಲಾಗುತ್ತೆ. ಇನ್ನ ಪ್ರಶ್ನೆ 6 ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಆಗಿದೆಯಾ ಅನ್ನುವಂಥದ್ದು. ಪ್ರಶ್ನೆ 7 ನೀವು IT ಮತ್ತು GST ಪಾವತಿದಾರರ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಶ್ನೆ 8 ನಿಮ್ಮ ಬಳಿ APL ಅಥವಾ BPL ಕಾರ್ಡ್ ಇದೆಯಾ ಅನ್ನುವಂಥ ಇಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಆಧಾರ್ ಸಂಖ್ಯೆ ಏನು, ಮನೆ ಯಜಮಾನಿ ಯಾರು, ಒಂದಷ್ಟು ಪ್ರಶ್ನೆಯನ್ನ ಕೇಳುವಂಥದ್ದು. ಇದಕ್ಕೆಲ್ಲ ಉತ್ತರವನ್ನ ಕೊಟ್ಟರೆ ದಾಖಲಾತಿ ರೂಪದಲ್ಲೂ ಕೂಡ ಏನು ಯೋಜನೆಯನ್ನ ಪಡೆದುಕೊಳ್ತಾರಲ್ಲ ಮಹಿಳೆಯರು, ಅವರು ಈ ಒಂದು ದಾಖಲಾತಿಗಳನ್ನ ಕೊಡಬೇಕಾಗಿರುವಂಥದ್ದು. ಈ ಏನೇ ಹೇಳಿ ಆದ್ರೆ ಯಾವ ಜಾತಿ ಅನ್ನೋದನ್ನು ಇದೆಯಲ್ಲ, ಇದು ಬೇಕಾ ಅನ್ನುವಂಥದ್ದು ಪ್ರಶ್ನೆ.